ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನಿಂದ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಾಗಿ ಇದುವರೆಗೂ ಒಂದು ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಸುಮಾರು ಒಂದು 5 ಜಿಲ್ಲೆಗಳಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ, ಇದೇ ಸ್ಪೀಡಲ್ಲಿ ಜಮಾ ಆದರೆ ಇನ್ನೆಷ್ಟು ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಇವತ್ತು ಭಾನುವಾರ, ಇವತ್ತು ಕೂಡ ಹಣ ಜಮಾ ಆಗುತ್ತಾ ಇಲ್ವಾ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಾನು ನಿನ್ನೆ ಸಂಜೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು, ಸುಮಾರು 19% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಸುಮಾರು 79% ಜನ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಹಾಗಾದ್ರೆ ಈಗಾಗಲೇ 15ರಿಂದ 20% ಜನರಿಗೆ ಹಣ ಜಮಾ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಎಲ್ಲರೂ ಕೂಡ ಬಂದು ವೋಟ್ ಮಾಡಿರಲ್ಲ. ಕೆಲವೊಂದಿಷ್ಟು ಜನ ವೋಟ್ ಮಾಡದೇ ಇರಬಹುದು, ಕೆಲವೊಂದಿಷ್ಟು ಜನ ರಾಂಗ್ ಆಗಿ ವೋಟ್ ಮಾಡಿರ್ಬೋದು, ಕೆಲವೊಂದಿಷ್ಟು ಜನ ನೋಡೋಣ ಅಂತ ಹೇಳಿ ಹುಳ ಬಿಡೋಣ ಅಂತ ಹೇಳಿ ಒಂದಿಷ್ಟು ಜನ ಸುಮ್ಮನೆ ಫೇಕ್ ಆಗಿ ವೋಟ್ ಮಾಡಿರ್ಬೋದು. ಬಟ್ ಆದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ, ಬೇಸ್ಡ್ ಆನ್ ದ ಕಮೆಂಟ್ಗಳು ಬಂದಿರೋದು, ಪ್ರೂಫ್ ಬಂದಿರೋದು ನೋಡೋದಕ್ಕೆ ಹೋದ್ರೆ, ಇದುವರೆಗೂ ಸುಮಾರು 8ರಿಂದ 10% ಜನರಿಗೆ ಮಾತ್ರ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಜಮಾ ಆಗಿದೆ. ಬಟ್ ಆದ್ರೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಜಮಾ ಆಗ್ಲಿಕ್ಕೆ ಶುರುವಾಗಿಲ್ಲ. ಶುರುವಾಗಿರೋದೇ ನಿನ್ನೆನಿಂದ. ಅದರಲ್ಲೂ ಸಹ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಜಮಾ ಆಗ್ತಾ ಇದೆ. ಮೊದಲು ತುಮಕೂರು ಜಿಲ್ಲೆಯಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು, ಆಮೇಲೆ ಉಡುಪಿ ಜಿಲ್ಲೆ ಜಮಾ ಆಗ್ಲಿಕ್ಕೆ ಶುರುವಾಯಿತು, ಬೆಂಗಳೂರು ಸೌತ್ ಮತ್ತೆ ನಾರ್ತ್, ಚಿತ್ರದುರ್ಗ ಜಿಲ್ಲೆ. ಈ 5 ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ನಮ್ಗಿನ್ನೂ ಕೂಡ ಪ್ರೂಫ್ ಬಂದಿಲ್ಲ. ಹಾಗಾಗಿ ಬೇರೆ ಬೇರೆ ಬಳ್ಳಾರಿ ಜಿಲ್ಲೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಕಾದ್ ನೋಡಬೇಕಾಗಿದೆ. ಬೇರೆ ಬೇರೆ ಜಿಲ್ಲೆಯವರು ನೀವೇನಾದರೂ ಪ್ರೂಫ್ ಕಳಿಸ್ಬೇಕು ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಯಾವ್ದ್ರಲ್ಲಾದ್ರೂ ಕಳಿಸಬಹುದು. ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಎಲ್ಲಾ ಲಿಂಕ್ಗಳು ಕೂಡ ನಿಮ್ಗೆ ಅವೈಲೇಬಿಲಿಟಿ ಇದೆ, ಓಕೆನಾ. ಹಾಗಾಗಿ ಹಣ ಬಿಡುಗಡೆ ಸೋಮವಾರದಿಂದ ಸ್ವಲ್ಪ ಫಾಸ್ಟ್ ಆಗುವಂತ ಸಾಧ್ಯತೆ ಇದೆ. ಸಹಜವಾಗಿ ಬೇರೆಲ್ಲ ಜಿಲ್ಲೆಯವರು ಸಹ ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಗಿನ್ನೂ ಕೂಡ ಹಣ ಬಂದಿಲ್ಲ, ಹಣ ಯಾವಾಗ ಜಮಾ ಆಗುತ್ತೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳಿ. ಒಂದ್ಸರಿ ನಿಮಗೆ ಹಣ ಬಿಡುಗಡೆ ಆದ್ರೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲಾವಾರನ್ನೇ ಬಿಡುಗಡೆ ಆಗ್ತಾ ಹೋಗುತ್ತೆ. ಒಮ್ಮೆ ನಿಮ್ಮ ಜಿಲ್ಲೆಗೆ ಶುರು ಆದ್ರೆ ನಿಮ್ಗೆ ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ. ಶುರುವಾಗಿಲ್ಲ ಅಂದ್ರೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಈಗಿರುವಂತ ಪ್ರೋಸೆಸ್ ಪ್ರಕಾರ ಸುಮಾರು 10ರಿಂದ 15 ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಹಾಗಾಗಿ ನೀವು ಕೂಡ ಯಾವ್ಯಾವ ಜಿಲ್ಲೆಗೆ ಲೈವ್ ಆಗಿ ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಜಾಯಿನ್ ಆಗಿ, ಅಲ್ಲಿ ಎಲ್ಲರೂ ಸಹ ಯಾರ್ಯಾರು ನಮಗೆ ಲಿಂಕ್ ಪೋಸ್ಟ್ ಮಾಡಿರ್ತಾರೆ, ಯಾರ್ಯಾರು ನಮಗೆ ಏನು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿರ್ತಾರೆ, ಅದನ್ನ ನಾನು ಡೈರೆಕ್ಟ್ ಅಲ್ಲಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಈಗಾಗಲೇ ನಾನು ಏನ್ ಹೇಳಿದ್ದೀನಿ ಎಲ್ಲವನ್ನ ಕೂಡ ನಾನು ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೇನೆ, ನೀವು ಕೂಡ ಚೆಕ್ಔಟ್ ಮಾಡಬಹುದು, ಓಕೆನಾ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.